ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೈಲಲ್ಲಿ ತೀವ್ರಗೊಂಡ ಹಿಂದೂ ಮುಸ್ಲಿಂ ಕೈದಿಗಳ ಗಲಾಟೆ. ಜೈಲಿನೊಳಗೆ ಕೋಮು ಸಂಘರ್ಷ ಹತ್ತಿಕ್ಕೋಕೆ ಎಸ್ಎಎಫ್ ಪಡೆ ಎಂಟ್ರಿ ಕೊಡ್ತಾ ಇದೆ. ಮಂಗಳೂರು ಕಾರಾಗೃಹದಲ್ಲಿ ಎಸ್ಎಎಫ್ ಪಡೆಯ ಕಾರ್ಯಾಚರಣೆ. ದಾಂಧಲೆ ನಡೆಸುವಂತ 20-25 ಮಂದಿಯ ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಈಗ ಎಸ್ಎಎಫ್ ಟ್ರೀಟ್ಮೆಂಟ್ಗೆ ರೆಡಿ ಆಗ್ತಾ ಇರೋದು. ಜೈಲಿನ ಎ ಮತ್ತು ಬಿ ಬ್ಯಾರೆಕ್ನ ಕೈದಿಗಳಿಗೆ ಟ್ರೀಟ್ಮೆಂಟ್ ಅನ್ನು ನೀಡಿದೆ ಎಸ್ಎಎಫ್ ಪಡೆ. ಕೋಮು ಹಿಂಸೆ ಹತ್ತಿಕ್ಕೋದಕ್ಕೆ ರಚಿಸಲಾಗಿರುವಂತಹ ಸ್ಪೆಷಲ್ ಆಕ್ಷನ್ ಫೋರ್ಸ್ ಇದೆ. ಇತ್ತೀಚೆಗೆ ಈ ಫೋರ್ಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಯಾಕಂದರೆ ಕೋಮು ಹಿಂಸೆಯನ್ನು ಹತ್ತಿಕ್ಕೋದಕ್ಕೆ ಅಂತಾನೆ ಈ ಒಂದು ಪ್ಲಾನನ್ನು ಮಾಡ್ಕೊಂಡಿರೋದು. ಜೈಲಿನಲ್ಲಿ ಇಟ್ಕೊಂಡು ಸಾಕಷ್ಟು ರೀತಿ ಕಿತಾಪತಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕಾಗಿತ್ತು, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಲ್ಲ ಅಂತ ಅಂದರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಮಂಗಳೂರು ಕಾರಾಗೃಹಕ್ಕೆ ಇದೀಗ ಎಸ್ಎಎಫ್ ಟೀಮ್ ಹಾಜರಾಗಿದೆ. ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಏನೇನು ಕಿತಾಪತಿ ಮಾಡ್ತಿದ್ರು, ಅವ್ರಗಳ ಹಿನ್ನೆಲೆ ಏನು, ಕ್ರಿಮಿನಲ್ ಹಿಸ್ಟ್ರಿ ಏನು ಅಂತ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ತಮ್ಮದೇ ಸ್ಟೈಲಿಯಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಈ ಹಿಂದೂ ಮುಸ್ಲಿಂ ಕೈದಿಗಳ ಗಲಾಟೆ ಜೈಲೊಳಗೆ ನಡೀತಾ ಇತ್ತು. ಇದನ್ನು ಕಡಿವಾಣ ಹಾಕಲಿಲ್ಲ ಅಂತಂದರೆ ಅದು ಕಾನೂನು ಸುವ್ಯವಸ್ಥೆಗೆ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಮತ್ತು ಪೊಲೀಸ್ ಇಲಾಖೆಗೆ ಅದು ಯಾವಾಗಲೂ ಒಂದು ಕಳಂಕ ಇರ್ತಿತ್ತು. ಏನು ಜೈಲಲ್ಲಿ ಇದ್ರೂ ಗಲಾಟೆ ಆಗುತ್ತೆ ಅಂತಂದರೆ ಪೊಲೀಸ್ ಇಲಾಖೆಗೆ ಏನು ಮಾಡ್ತಾ ಇರತ್ತೆ ಅಂತ. ಸೊ ಆ ಹಿನ್ನೆಲೆಯಲ್ಲಿಗೆ ಎಸ್ಎಎಫ್ ಪಡೆ ಇದೀಗ ಎಂಟ್ರಿ ಕೊಟ್ಟಿರೋದು. ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಇಲ್ಲಿ ಅತಿಯಾಗಿ ಆಡ್ತಾ ಇದ್ದಾರೆ ಅಂತ. ಅವರಿಗೆ ತಮ್ಮದೇ ಶೈಲಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ಮೇಲಾದರೂ ಬದಲಾವಣೆ ಆಗುತ್ತಾ ಅನ್ನೋದೊಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹೊರಗಡೆ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಜೊತೆಗೆ ಜೈಲಿನೊಳಗೆ ಕಾಪಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಸ್ಪೆಷಲ್ ಫೋರ್ಸ್ ಏನಾದರೂ ಬೇರೆ ಕಡೆ ಇದೆಯಾ ಇಂಡಿಯಾನಲ್ಲಿ? ಬನ್ನಿ ದಿನೇಶ್. ಸರ್ ಬನ್ನಿ, ಡಿ ಜಿ ಅವ್ರು ಬನ್ನಿ. ಮುರುಗನ್ ಬನ್ನಿ, ಮುಂದೆ ಮುಂದೆ ಬನ್ನಿ 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 ಮುರುಗನ್ ಸರ್ ಬನ್ನಿ ಬನ್ನಿ ಓಕೆ. ಸ್ಪೆಷಲ್ ಫೋರ್ಸ್ ಏನಾದರೂ ಬೇರೆ ಕಡೆ ಇದೆಯಾ ಇಂಡಿಯಾನಲ್ಲಿ? ಬನ್ನಿ ದಿನೇಶ್. ಸರ್ ಬನ್ನಿ, ಡಿ ಜಿ ಅವ್ರು ಬನ್ನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಜೈಲಿನ ಒಳಗೂ ಆಗ್ತಿತ್ತು, ಹೊರಗೂ ಆಗ್ತಿತ್ತು. ಈ ಕೋಮು ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸೊ ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ತೆಗೆದುಕೊಳ್ತಿರುವಂಥ ಕ್ರಮಗಳಿಗೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ಹೌದು ನೀತಿ, ಯಾಕಂದ್ರೆ ಕಳೆದ ಅನೇಕ ದಿನಗಳಿಂದ ಯಾವಾಗ ಸುಭಾಷ್ ಶೆಟ್ಟಿ ಒಂದು ಮರ್ಡರ್ ಆಯ್ತು ಆ ಬಳಿಕ ಜೈಲಿನಲ್ಲಿ ಒಂದು ರೀತಿ ಕೋಲಾಹಲದ ವಾತಾವರಣವೇ ಸದ್ಯ ನಿರ್ಮಾಣವಾಗಿರುವಂತದ್ದು. 3 ಪ್ರಕರಣಗಳು ನಡೆದಿತ್ತು. ಅಂದ್ರೆ ಕೈದಿಗಳ ನಡುವೆ ಪ್ರಮುಖವಾಗಿ ಈ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕೈದಿಗಳ ನಡುವೆ ನಡೆದಿದ್ದಂತಹ ಮಾರಾಮಾರಿ ಕೂಡ ಕಂಡು ಜನ ಒಂದು ರೀತಿ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ವಿಚಾರಾಧೀನ ಕೈದಿಗಳಿರುವಂತಹ ಮಂಗಳೂರು ಕಾರಾಗೃಹದಲ್ಲಿ ಹಾಗಾದ್ರೆ ಕೈದಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ರೀತಿ ಅನುಮಾನ ಆಯ್ತು. ಎಲ್ಲಿಯ ತನಕ ಅಲ್ಲಿನ ಒಂದು ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಮುಸ್ಲಿಂ ಕೈದಿಗಳಿಗೆ ಬೇರೆ ಸೆಲ್, ಹಿಂದೂ ಕೈದಿಗಳಿಗೆ ಬೇರೆ
ಸೆಲ್ ಅನ್ನುವಂತ ಒಂದು ವಾತಾವರಣ ಕೂಡ ಆಯಿತು. ಇದರೊಂದಿಗೆ ಇಷ್ಟೆಲ್ಲ ಮಾಡಿದ್ರು ಆ ಸಂಘರ್ಷ ಅನ್ನುವಂಥದ್ದು ನಿಂತಿರ್ಲಿಲ್ಲ. ಹಾಗಾಗಿ ಮೊನ್ನೆ ನಡೆದಂತ ಒಂದು ಹಲ್ಲೆ ಪ್ರಕರಣ ಅಂದ್ರೆ ಪುತ್ತೂರಿನ ಅಕ್ಷಯ್ ಕಲ್ಲೇಗ ಹತ್ಯೆ ಆರೋಪಿ ಕೇಶವ್ ಅನ್ನುವಂತವನ ಮೇಲೆ ಉಳ್ಳಾಳದ ಮುಕ್ತ ಅನ್ನುವಂತಹ ಕೈದಿ ಹಲ್ಲೆಯನ್ನ ಮಾಡಿದ್ದ. ಕೇಶವನಿಗೆ ಗಂಭೀರವಾದಂತಹ ಒಂದು ಗಾಯಗಳು ಕೂಡ ಆಗಿತ್ತು. ಇನ್ನು ನಾವು ಸುಮ್ಮನೆ ಇದ್ರೆ ಇದೇ ತರ ಇದ್ರೆ ಆಗೋದಿಲ್ಲ ಅನ್ನುವಂತ ರೀತಿಯಿಂದಾಗಿ SAF ಅಂದ್ರೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನಿದೆ, ಕೋಮು ಸಂಘರ್ಷವನ್ನ ಹತ್ತಿಕ್ಕೋದಕ್ಕಂತ ರೀಸೆಂಟ್ ಆಗಿ ಸರ್ಕಾರ ಜಾರಿ ಮಾಡಿರುವಂತಹ ಒಂದು ಪಡೆ, ಇದನ್ನ ಮಂಗಳೂರು ಕಮಿಷನರ್ ನೇತೃತ್ವದಲ್ಲಿ ಜೈಲಿಗೆ ಕಳುಹಿಸಲಾಗಿರುವಂತದ್ದು. ಒಂದಿಷ್ಟು ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಅಲ್ಲಿ ಈ ಕೋಮು ಕಿಡಿಯನ್ನ ಜೈಲಿನೊಳಗೆ ಹತ್ತಿಸುವಂತವರು, ಅಲ್ಲಿ ಕಲಹಗಳನ್ನ ಮಾಡುವಂತವರ ವಿರುದ್ಧ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ SIF ಮಾಡಿದೆ ಅನ್ನುವಂತಹ ರೀತಿಯ ಮಾಹಿತಿಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ SIF ಜಾರಿಗೆ ಬಂದ ಬಳಿಕ ಸ್ವಲ್ಪ ಅಂದ್ರೆ ಕೋಮು ಸಂಘರ್ಷದ ಒಂದು ವಾತಾವರಣ ಕರಾವಳಿಯಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ಗಲಾಟೆಗಳಾಗಿರ್ಬೋದು, ಪ್ರಚೋದನೆಯನ್ನ ನೀಡುವಂತದ್ದು. ಆದ್ರೆ ಪಬ್ಲಿಕ್ ಇರುವಂತ ಪ್ರದೇಶದಲ್ಲಿ, ಜನವಸತಿ ಪ್ರದೇಶದಲ್ಲಿ ಕಮ್ಮಿ ಆದ್ರೆ ಜೈಲಿನೊಳಗೆ ಇದೊಂಚೂರು ತಾರಕಕ್ಕೆ ಏರಿತ್ತು. ಈ ಹಿಂದೆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಸುಭಾಷ್ ಶೆಟ್ಟಿ ಮರ್ಡರ್ ಆರೋಪಿ ಆಗಿದ್ದಂತ ಚೊಟ್ಟೆ ನೌಶಾದ್ ಮೇಲೆ ಒಂದು ದಾಳಿ ಕೂಡ ಆಗಿತ್ತು. ಏನೊಂದು ಕೂಡಲೇ ಅಂತರದಲ್ಲಿ ಆತ ಬಚಾವ್ ಕೂಡ ಆಗಿದೆ. ಹಾಗಾಗಿ SIF ಅನ್ನ ಜೈಲಿನ ಒಳಗಡೆ ಕಳುಹಿಸಿ ಒಂದು ರೀತಿ ಕಾರ್ಯಾಚರಣೆಯನ್ನ ಸದ್ಯ ಮಾಡಿರುವಂತದ್ದು. ಒಂದು 20 ರಿಂದ 25 ಕಿಡಿಗೇಡಿ ಕೈದಿಗಳು ಯಾರಿದ್ರು ಜೈಲಿನಲ್ಲಿ ಕಲಹವನ್ನ ನಿರ್ಮಾಣ ಮಾಡ್ತಾ ಇದ್ರು, ಅವರಿಗೆ SIF ನವರು ಒಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ, ತಕ್ಕ ಮಟ್ಟಿಗೆ ಬಿಸಿ ಮುಟ್ಟಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಮುಂದಕ್ಕೂ ಕೂಡ ಇದೇ ವಾತಾವರಣ ಮುಂದುವರೆದರೆ SIF ಮತ್ತೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅಧಿಕೃತವಾಗಿ SIF ಈಗ ಕರಾವಳಿಯಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಕೋಮು ಪ್ರಚೋದನೆಯನ್ನ ನೀಡುವಂತ ಅಥವಾ ಕೋಮು ದ್ವೇಷವನ್ನ ಹರಡುವಂತ ಕೆಲಸಕ್ಕೆ ಯಾರು ಮುಂದಾದರೂ ಕೂಡ SIF ಅಲ್ಲಿ ಹಾಜರಿರುತ್ತೆ, ಅಲರ್ಟ್ ಆಗಿದೆ ಅನ್ನುವಂಥದ್ದು ಮತ್ತೆ ಸಾಬೀತಾಗಿದೆ. ನೀತಿ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ ಅದರಲ್ಲೇ 3 ಬಂದ ನೋಡಿ ಮುಂದುವರೆದಿಲ್ಲ. ನಂಬರ್ 2 ಜಾಬ್ ಕಾಶ ಬಂದ ನೋಡಿ, ನಂಬರ್ 2 ಜಾಬ್ ನೋಡಿ, ಲಾಟಿ ನೋಡಿ 3 ಕಟ್ಟು 2 ಜಾಬು ಉಳಿದಿದ್ದ. ಈಗ ಹೇಳ್ತೀವಿ ನೋಡಿ, ಅವಾಗ ಇದು ಮಾಡಿ ಇನ್ನೇ 2 3 4 5